ಶಿವಮೊಗ್ಗದಿಂದ ರಿಯಾಜ್ ಅವರೇ, ಯಾರು ಗೆದ್ರು ಯಾರು ಸೋತರು? ಕದನ ವಿರಾಮದಲ್ಲಿ ದೇಶಗಳು ಗೆಲ್ಲೋದಿಲ್ಲ, ಮಾನವೀಯತೆ ಗೆಲ್ಲುತ್ತೆ, ಶಾಂತಿ ಗೆಲ್ಲುತ್ತದೆ. ಆದರೆ ಇವತ್ತು ಅಲ್ಲಿ ಮೂರು ದೇಶಗಳಲ್ಲಿ ಗೆದ್ದಿದ್ದು ಇರಾನೇ. ಯಾಕಂದರೆ ಅಮೇರಿಕಕ್ಕೆ ಯುದ್ಧ ನಿಲ್ಲಿಸಬೇಕಾಗಿತ್ತು, ಸಾಕಾಗಿ ಹೋಗಿತ್ತು. ಅದಕ್ಕಾಗಿ ಪಾಕಿಸ್ತಾನಕ್ಕೆ ಹೇಳಿ ಟ್ವೀಟ್ ಮಾಡಿಸಿ ವಿರಾಮವನ್ನು ಪಡೆದಿದ್ದಾರೆ. ಯಾಕಂದರೆ ಇರಾನ್ ಮೇಲೆ ದಾಳಿ ಮಾಡಿದಂತಹದ್ದು ಇಬ್ರು, ಇಸ್ರೇಲ್ ಮತ್ತು ಅಮೆರಿಕ. ಆದ್ದರಿಂದ ಇರಾನ್ನವರಂತೂ ಯಾವುದೇ ಕಾರಣಕ್ಕೂ ಯುದ್ಧ ಮಾಡಿರಲಿಲ್ಲ. ಇವ್ರ ಕಡೆಯಿಂದ ಬಂದು ಯುದ್ಧ ಮಾಡಿ ಇವ್ರ ಮನೆಗೆ ನುಗ್ಗಿ ಹೊಡೆದಿರುವಂತಹ ಪ್ರಯತ್ನದಲ್ಲಿ ಇವತ್ತು ಅವಾಗ ಮಾಧ್ಯಮದಲ್ಲಿ ನೋಡಿರಬಹುದು, 3 ದಿನದಲ್ಲಿ ಇರಾನ್ ಸರ್ವನಾಶ ಆಗ್ಬಿಡತ್ತೆ, ಇದು ಆಗ್ಬಿಡತ್ತೆ, ಹೋಗ್ಬಿಡತ್ತೆ ಅಂತ. ಆದ್ರೂ ಇವತ್ತು ಆ ಸಾಮರ್ಥ್ಯ, ಆ ಶಕ್ತಿಶಾಲಿಯಾಗಿ ಇರಾನ್ ಬೆಳೆದಿದ್ರಿಂದ ಇವತ್ತು ಹಾರ್ಮುಜ್ ಜಲಸಂಧಿಯನ್ನು ಅವ್ರು ವಶಪಡಿಸ್ಕೊಳ್ಳೋಕ್ಕಾಗದೆ ಹೋಗಿರೋದ್ರಿಂದ ಇವತ್ತು ಸೋತಿರುವಂತಹ ಅಮೆರಿಕ ಮತ್ತು ಇಸ್ರೇಲ್. ಇಲ್ಲ ಅಂದರೆ ಇವತ್ತು ಅವರು ಗೆದ್ದಿರ್ತಿದ್ರೆ ಇಡೀ 50 ಕಂಟ್ರಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಮೆರಿಕ. ಇವತ್ತು ಅಮೆರಿಕದಷ್ಟು ಇಸ್ರೇಲ್ ಅಷ್ಟು ಕುತಂತ್ರಿ ಮತ್ತು ಶಕ್ನಿಗಳು ಯಾರು ಇಲ್ಲ ದೇಶದಲ್ಲೇ. ಅವರು ಇಡೀ 50 ಕಂಟ್ರಿಗಳನ್ನು ಸಹ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಇರಾನನ್ನು ನಾವು ವಶಕ್ಕೆ ಪಡೆದುಕೊಂಡು ವೆನೆಜುವೆಲಾ ರೀತಿಯಲ್ಲಿ ಜಲಸಂಧಿಗಳನ್ನು ಕಂಟ್ರೋಲಲ್ಲಿ ಇಟ್ಕೋಬಹುದು, ತೆರಿಗೆ ವಸೂಲಿ ಮಾಡ್ಬೋದು, ಅವ್ರು ಹೇಳ್ದಂಗೆ ಆಡಳಿತವನ್ನು ನಡೆಸಬಹುದು ಅಂತ ಅವರು ಪ್ರಯತ್ನ ಪಟ್ಟರು. ಅದರಲ್ಲಿ ವಿಫಲವಾಗಿದ್ದಾರೆ. ಅದನ್ನ ವಿಫಲ ಆಗ್ಲಿಕ್ಕೂ ಕಾರಣ ಏನಪ್ಪಾ ಅಂದ್ರೆ ಇವತ್ತಿನ ತಂತ್ರಜ್ಞಾನ ಇರಾನ್ ಅನ್ನು ಬಳಸ್ಕೊಂಡಿದೆ. ಇವತ್ತು ಅವರ ಸ್ನೇಹವನ್ನು ರಷ್ಯಾ ರಿಯಾಜ್ ಅವರೇ ತಾವು ಮಾತಾಡಿದ್ರಿ, ಕದನ ವಿರಾಮದಲ್ಲಿ ದೇಶಗಳು ಗೆಲ್ಲೋದಿಲ್ಲ, ಮಾನವೀಯತೆ ಗೆಲ್ಲುತ್ತೆ ಅಂತ. ಅದು ಇವತ್ತು ಹಂಗ್ ನೋಡಿದ್ರೆ ಆಪರೇಷನ್ ಸಿಂಧೂರಕ್ಕೆ ಕದನ ವಿರಾಮ ಆದಾಗ್ಲೂ ಮಾನವೀಯತೆನೇ ಗೆದ್ದಿದ್ದಪ್ಪ. ಯಾಕೆ ಆಪರಿ ಕದನ ವಿರಾಮದ ನಿರ್ಣಯ ತಗೊಂಡವ್ರ ಬಗ್ಗೆ ಮಾತಾಡಿದ್ರು ಗೊತ್ತಾಗ್ಲಿಲ್ಲ. ಕದನ ವಿರಾಮ ಗೆದ್ದಿದ್ದೆ ಅಲ್ವಾ, ಮಾನವೀಯತೆ ಗೆಲ್ಲೋದು. ಯಾಕಂದ್ರೆ ಅಮಾಯಕರು. ಆದ್ರೆ ಒಂದ್ ಮಾತನ್ನು ತಾವು ಹೇಳ್ತಾ ಇದ್ದೀರಿ, ಇರಾನ್ ಏನು ಮಾಡಿರ್ಲಿಲ್ಲ, ಇರಾನ್ ಏನು ಮಾಡಿರ್ಲಿಲ್ಲ ಅಂತ. ಅಮಾಯಕರದ್ದು ನಾಶ ಆಗೋದು ದೇಶದ ಸಂಪತ್ತು, ಅದಕ್ಕೆ ಮಾನವೀಯತೆ ಗೆಲ್ಲತ್ತೆ. ಆದ್ರೆ ಈಗ ನೀವು ಹೇಳಿದ್ರಿ 77 ವರ್ಷ 78 ವರ್ಷ ಸ್ವಾತಂತ್ರ್ಯ ಬಂದು ನೀವು ಹೇಳಿದ್ರಿ, ಈಗ ಏನು ನರೇಂದ್ರ ಮೋದಿ ಅಂತ ಅವರು ಆಡಳಿತ ಇದ್ದರೆ ಮಾತ್ರ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಯಾಕೆ ಆ 78-70 ವರ್ಷ ಮುಂಚೆ ಯಾರು ಆಡಳಿತ ಮಾಡಲೇ ಇಲ್ವಾ? ಈಗ ಏನಾಗಿದೆ ಗೊತ್ತಾ, ಕೆಲವರು ಅಭಿಮಾನವನ್ನು ಮೆರೆಸಲು ಸ್ವಾಭಿಮಾನವನ್ನು ಚಪ್ಪಲಿಯಲ್ಲಿ ತುಳಿತಾ ಇದ್ದಾರೆ. ಅದನ್ನ ಆ ಕೆಲಸ ಆಗ್ಬಾರ್ದು, ಪ್ರಶ್ನೆ ಮಾಡುವಂತ ಕೆಲಸ. ಹೇಳಿತ್ತು ನಾವ್ ಹೇಳಿದ್ದೇನು, ಮುಂದೇನಾಗುತ್ತೋ ಗೊತ್ತಿಲ್ಲ, ಎಲ್ಲಿ ತನಕ ನರೇಂದ್ರ ಮೋದಿ ಇರ್ತಾರೋ ಅಲ್ಲಿ ನಿಮ್ಮ ಕ್ಯಾಮ್ರಾ ಎಲ್ಲ ಹೋಯ್ತು. ಎಸ್, ಮುಂದೇನಾಗುತ್ತೋ ಗೊತ್ತಿಲ್ಲ, ಎಲ್ಲಿ ತನಕ ನರೇಂದ್ರ ಮೋದಿ ಇರ್ತಾರೋ ಅಲ್ಲಿ ತನಕ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ದಾಳಿಗಳು ಭಾರತದ ಮೇಲೆ ಆದ್ರೆ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತೀವಿ ಭಾರತದವರು ಅಂತ. ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಏರ್ ಸ್ಟ್ರೈಕ್ ಆಯ್ತು, ಆಪರೇಷನ್ ಸಿಂಧೂರ ಆಯ್ತು. 12 ವರ್ಷ ಸಮಯ ಕೊಟ್ರಲ್ಲ ಭಾರತೀಯರು. 11-12 ವರ್ಷ ನಾವು ಬುಡ ಸಮೇತ ಇದು ತೆಗ್ದಾಕ್ತಿವಿ ಭಯೋತ್ಪಾದನೆ ಅಂತ ನೋಟ್ ಬ್ಯಾನ್ ಮಾಡಿದ್ರಿ. ಇದು ನರೇಂದ್ರ ಮೋದಿ ಬಗ್ಗೆ ಚರ್ಚೆ ಅಲ್ಲ ರೀ, ನರೇಂದ್ರ ಮೋದಿ ಬಗ್ಗೆ ಚರ್ಚೆ ಅಲ್ಲ ಇದು. ಆ ಚರ್ಚೆ ಇನ್ನೊಂದ್ಸಲ ಮಾಡೋಣ. ಅದನ್ನ ಯಾಕೆ ಮಾಡಿಲ್ಲ ಯಾರು? ನೀವು ಅದನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ನಾನು ಹೇಳ್ತಾ ಇರೋದು ರಿಯಾಜ್, ಆ ಚರ್ಚೆ ಇನ್ನೊಂದ್ಸಲ ಮಾಡೋಣ. ಅಭಿಮಾನವನ್ನು ಚಪ್ಪಲಿಯಲ್ಲಿ ತುಳಿಬಾರ್ದು, ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡುವಂತದ್ದಾಗಬೇಕು. ಇವತ್ತು ಇರಾನಿನ ಪ್ರಜೆಗಳು ಇರಾನಿನ ಜೊತೆ ಇರೋದಕ್ಕೆ ಇವತ್ತು ಬೆಂಬಲ ಕೊಟ್ಟಿದ್ದಕ್ಕೆ ಅಮೆರಿಕ ಮತ್ತು ಇಸ್ರಾಯೇಲ್ ಪರವಾಗಿ ಯುದ್ಧ ಗೆಲ್ಲಕ್ಕೆ ಸಾಧ್ಯವಾಗಿದ್ದು. ಇಲ್ಲಿ ಪ್ರಶ್ನೆ ಮಾಡಿದ್ರೆ ಜೈಲಿಗೆ ಹಾಕ್ಬಿಡ್ತಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಜನವರಿ 1 ತಿಂಗಳಲ್ಲಿ ಅಂತಾರೆ. ಪ್ರಶ್ನೆ ಮಾಡೋ ಸಿಸ್ಟಮ್ ಇಲ್ಲ, ಸರ್ವಾಧಿಕಾರಿಗಳನ್ನಾಗಿ. ಇವತ್ತು ನೇಪಾಳ ಇವತ್ತು ಯಾವ ಸ್ಥಿತಿಯಲ್ಲಿದೆ? ನೇಪಾಳ ಮುಂಚೆ ಯಾವ ಸ್ಥಿತಿಯಲ್ಲಿತ್ತು? ಇದು ರಾಷ್ಟ್ರಗಳ ವಿಷಯ ಬಂದಾಗ ಇದ್ರ ಬಗ್ಗೆನೂ ಚರ್ಚೆ ಆಗ್ಬೇಕು. ಒಂದು ವ್ಯಕ್ತಿಯಿಂದ ದೇಶ ಅಲ್ಲ, ಎಲ್ಲರಿಂದ ದೇಶ. ಅಫ್ಕೋರ್ಸ್ ಯಾರು ಇಲ್ಲ ಅಂತ ಇಲ್ಲ ಅಂದವ್ರು ಯಾರ್ರೀ? ಇಲ್ಲ ಅಂದವ್ರು ಯಾರು? ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಬಂದಾಗ ಇರಾನ್ ಗಟ್ಟಿಯಾಗಿ ನಿಂತ್ಕಣ್ತು, ರಣರಂಗದಲ್ಲಿ ಗಟ್ಟಿಯಾಗಿ ನಿಂತ್ಕಣ್ತು. ನಿಲ್ಲುವುದೇ ಅದರ ಪಾಲಿಗೆ ಗೆಲುವು. ಆದ್ರೆ ಇರಾನ್ ಒಳಗೆ ಏನಾಗಿದೆ ಕಥೆ? ಬೆಳಿಬೇಕು, ನಿಲ್ಬೇಕು. ಮಾಮೂಲಿ ಒಂದು ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಅಟ್ಯಾಕ್ ಮಾಡಿದಾಗ ನಮ್ಮ ಶತ್ರು ದೇಶ ಅದನ್ನ ನಾವು ಅವ್ರಿಗೆ ಸರಿಯಾದ ಉತ್ತರ ಕೊಡಕ್ಕಾಗ್ಲಿಲ್ಲಲ್ಲ. ನಿಮ್ಮ ಮಾಧ್ಯಮದಲ್ಲೇ ತೋರಿಸಿದ್ರಿ, ಪುಡಿ ಮಟಾಶ್ ಎಲ್ಲಾ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಆ ರೀತಿಯಲ್ಲಿ ಉತ್ತರ ಕದನ ವಿರಾಮ ಐತ್ರಿ, ಮಾನವೀಯತೆ ನೀವೇನೋ ಹೇಳಿದ್ರನ್ನ ಬರೆದಿಟ್ಕೊಂಡೆ, ಅದನ್ನ ಬರೆದಿಟ್ಕೊಂಡೆ. ಕದನ ವಿರಾಮದಲ್ಲಿ ದೇಶಗಳು ಗೆಲ್ಲುವುದಿಲ್ಲ, ಮಾನವೀಯತೆ ಗೆಲ್ಲುತ್ತದೆ. ಗೊತ್ತಾ
ಇವತ್ತು ಆಪರೇಷನ್ ಸಿಂಧೂರದಲ್ಲೂ ಗೆದ್ದಿದೆ ಮಾನವೀಯತೆ ಕದನ ವಿರಾಮದಲ್ಲಿ. 40 ದಿನ ಸಾವು ನೋವು ನಷ್ಟದ ನಂತರ ಅವ್ರು ಅನುಭವಿಸಿದ್ರಲ್ಲ, ಒಂದು ದಿನಕ್ಕೆ ಅಮೆರಿಕಾಗೆ $1 ಬಿಲಿಯನ್, ಅಲ್ಲಿಗೆ $40 ಬಿಲಿಯನ್ ಲಾಸ್ ಆಗ್ತಾ ಇದೆ. ಅದೇ ರೀತಿ ಅದಾದ ನಂತರ ಮಾನವೀಯತೆ, ಮುಂಚೆ ಮಾನವೀಯತೆ ಅಲ್ಲ, ಮುಂಚೆ ಬರ್ಬೇಕಾದ್ರೆ ಶತ್ರು ನಮಗೆ ಮಾನವೀಯತೆ ನೋಡಿ ಬಂದು ನಮ್ಮ ಸಾಮರ್ಥ್ಯನೂ ರಿಯಾಜ್, ಇರಬೇಕು. ಅಮೆರಿಕದ್ದು $30 ಟ್ರಿಲಿಯನ್ ಎಕಾನಮಿ, ಅವರು ದಿನಕ್ಕೆ $2 ಬಿಲಿಯನ್ ಇಲ್ಲಿ ಹಾಕಿದ್ದಾರೆ ಯುದ್ಧಕ್ಕೆ. ನಾನು ಕೇಳ್ತಾ ಇರೋದು ಇರಾನ್ ಏನಾಯ್ತು ಅಂತ. ಅವರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳೆಲ್ಲ ನೋಡೋದಾಕಿದ್ರು, ಬ್ರಿಡ್ಜಸ್ ಹೊಡೆದಾಕಿದ್ರು. ಒಂದ್ ನಿಮಿಷ ಸರ್, ಶಕ್ತಿಶಾಲಿಯಾಗಿ ಬೆಳೆಯುತ್ತೆ, ಸೂಪರ್ ಪವರ್ ಆಗತ್ತೆ ಮುಂದಿನ ದಿನಗಳಲ್ಲಿ. ಆಗ್ಲಿ ಸರ್, ಆದ್ರೆ ಒಳ್ಳೇದು. ನಾವು ಬಯಸ್ತಾ ಇರೋದು ಭಯೋತ್ಪಾದಕ ಸಂಘಟನೆಗಳನ್ನು ಸಾಕದೇ ಇರುವಂತ, ಯಾರದ್ದೋ ಸರ್ವನಾಶಕ್ಕೆ ನಾವು ಅನುಭವ ಮಾಡ್ತೀವಿ ಅಂತ ಹೊರಡದೇ ಇರುವಂತ ಇರಾನ್ ಒಂದು ಸೂಪರ್ ಪವರ್ ಆಗಲಿ, ಆಗ್ಬೇಕು ಸೂಪರ್ ಪವರ್. ಯಾವ ರೀತಿ ಇರಾನಿಗೆ ಸಪೋರ್ಟ್ ಕೊಡ್ತು, ಅವರ ಒಡವೆಗಳನ್ನು ಮಾರಾಟ ಮಾಡಿದ್ರು, ಒಡವೆಗಳನ್ನು ಕೊಟ್ಟರು, ಮನೆಯಲ್ಲಿರುವಂತ ಆಹಾರ ವಸ್ತುಗಳನ್ನು ಸಹ ಪ್ರತಿಯೊಬ್ಬರಿಗೆ ದಾನ ಮಾಡಿದ್ರು. ಅಲ್ಲಿ ಯಾರ ಹತ್ರನೂ ಕೈ ಬೇಡಿಲ್ಲ, ಆದ್ರೂ ಸಹಾಯ ಭಾರತ ಮಾಡ್ತು, ಆದ್ರೂ ಬೇರೆ ರಾಷ್ಟ್ರಗಳು ಮಾಡ್ತು, ಚೈನಾ ಮಾಡ್ತು, ರಷ್ಯಾ ಮಾಡ್ತು. ಆ ರೀತಿ ನಾಳೆ ದಿನ ನಮಗೆ ಆ ಸ್ಥಿತಿ ಬರಬಾರ್ದು ಅಂತ ಹೇಳಿ ನಾವು ನಮ್ಮ ರಾಷ್ಟ್ರದ ಬಗ್ಗೆ ಆ ರೀತಿಯನ್ನು ಯೋಚನೆ ಮಾಡಬೇಕು, ಪ್ರಶ್ನೆ ಮಾಡೋದನ್ನ ಕಲಿಬೇಕು ಅಂತ ನಾನು ಇಷ್ಟೇ ಕೇಳ್ತಾ ಇರೋದು. ನೀವು ಏನೋ ಹೇಳಬೇಕು ಅನ್ಕೊಂಡ್ ಬಂದಿದ್ದೀರಿ, ಹೇಳ್ತಾ ಇದ್ದೀರಿ. ನಾನು ಕೇಳ್ತಾ ಇರೋದನ್ನ ನೀವು ಗಮನಕ್ಕೆ ತಗೊಳ್ತಿಲ್ಲ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.